ಇತ್ತೀಚೆಗೆ ನೋಡಿ ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಇರುತ್ತೆ. ಯೂಟ್ಯೂಬಲ್ಲಿ ಈಗ ಒಂದಷ್ಟು ಜನ ನಿಜವಾಗ್ಲೂ ಟ್ಯಾಲೆಂಟೆಡ್ ನಿಮ್ಮ ಥರ ಏನು ಸಿಂಗರ್ಸ್ ಇರ್ತಾರೆ. ನಾನು ಹಿಂದಿನಲ್ಲಿ ಎಷ್ಟೊಂದು ಜನನ ನೋಡಿದ್ದೀನಿ ಆ ಥರ. ಅವರು ಹಳೆಯ ಹಾಡುಗಳನ್ನ ತಗೊಂಡು ಅದನ್ನು ಹೊಸ ವರ್ಷನಲ್ಲಿ ಹಾಡ್ತಾರೆ. ಅಂದರೆ ಟ್ಯೂನ್ ಅದೇ ಇರುತ್ತೆ, ಬಟ್ ಅದನ್ನ ನೀವು ಹೆಂಗೆ ಈಗ 100 ಜನ್ಮಕ್ಕೂ ಹಾಡಿದ್ರಿ ಅಲ್ಲ, ಆ ಥರ ಇಂಪ್ರೂವೈಸ್ ಮಾಡಿ ಮತ್ತು ಮ್ಯೂಸಿಕ್ ಎಕ್ಸ್ಟ್ರಾ ಒಂದಷ್ಟು ಆ್ಯಡ್ ಮಾಡಿ, ಅದು ಎಲ್ಲೂ ಮೂಲ ಗಾಯನಕ್ಕೆ ಅಪಚಾರ ಮಾಡಲ್ಲ. ಆದರೆ ಈ ಕೇಳೋರಿಗೆ ಅದಕ್ಕಿಂತ ಇಷ್ಟಪಟ್ಟು ಕೇಳಬೇಕು, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಆ ಥರ ಒಂದಷ್ಟು ಜನ ಇದ್ದಾರೆ. ಆ್ಯಂಡ್ ನಂದೊಂದು ರಿಕ್ವೆಸ್ಟ್ ಈ ಶೋ ಮೂಲಕ, ನೀವು ಆ ಥರ ನಮ್ಮ ಕನ್ನಡ ಸಾಂಗ್ಗಳನ್ನ ಮಾಡಿ. ಖಂಡಿತ ಇವಾಗ ಆನ್ ದಿ ವೇ ನನ್ನ ಖಾಸಿನ್ ಸ್ಟುಡಿಯೋ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದು ಮೇಕಿಂಗ್ ಮಾಡ್ತಾ ಇದ್ದೀವಿ. ಹಳೆ ಸಾಂಗ್ಗಳನ್ನು ಕನ್ನಡಕ್ಕೆ, ಕನ್ನಡದ ಹಳೆ ಸಾಂಗ್ಗಳನ್ನು ಮೇಕಿಂಗ್ ಮಾಡ್ತಾ ಇದ್ದೀವಿ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಮಾಡಿದ್ದೀನಿ ಒಂದು ಸಾಂಗ್ ಅನ್ನೋಕ್ಕಿಂತ ಒಂದು 7-8 ಸಾಂಗ್ ಇದೆ. ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಮೊಹಮ್ಮದ್ ರಫಿ ಸರ್. ಹೇಳಿ. ಅವ್ರಂತಂದ್ರೆ ಯಾರಿಗಿಷ್ಟ ಇಲ್ಲ, ಹೀ ಈಸ್ ಅ ಲೆಜೆಂಡ್ರಿ ಸಿಂಗರ್. ಅವ್ರು ಹಾಡಿರ್ತಾರೆ, ನಮ್ಮ ಕನ್ನಡಕ್ಕೆ ಫಸ್ಟ್ ಸಾಂಗ್ ಹಾಡಿದ್ರು, ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಶೋಕ. ಆ ಅದ್ಭುತವಾದ ಸಾಂಗು ಒಂದೇ ಹಾಡು ಅವರು ಹಾಡಿರೋದು. ಹೌದು, ಅದು ಎಷ್ಟರ ಮಟ್ಟಿಗೆ ಸೆಳೀತದ ಅಂತಂದ್ರೆ ಸಾಹಿತ್ಯನೂ ಅದೇ ತರ ಬರ್ದಿದ್ದಾರೆ. ಹೌದಾ, ಸಾಹಿತ್ಯ ಗೀತಾ ಪ್ರಿಯ ಅವರು ಬರ್ದಿರೋದು. ಸೊ ನೋಡಿ, ಅಲ್ಲಿ ಲೈನ್ಸ್ ಇದೆ ಅವ್ರು ಹಾಡಿರೋದು. ಹೌದು, ಅದನ್ನ ಮೇಕಿಂಗ್ ಮಾಡಿದ್ದೀನಿ ನಾನು. ಅದು ಕನ್ನಡ ಡಬ್ ಮಾಡಿದೀವಿ ಅನ್ನೋಕ್ಕಿಂತ ಅದನ್ನ ರೀಮೇಕ್ ನನ್ನ ವಾಯ್ಸಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ಹಾಡಿದ್ದೀವಿ. ಆಲ್ಮೋಸ್ಟ್ ಬೇರೆ ಸಿಂಗರ್ಸು ಹಾಡಿದ್ದಾರೆ, ಬಟ್ ನಂದೇನಿದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಪಬ್ಲಿಕ್ಕಿಗೆ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ, ಮುಳ್ಳಲ್ಲಿ ನಿನ್ನ ನಡೆಸಿ, ನಲಿವ ಮನವೇ ವಿಕಾರ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ. ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ. ಹೌದಾ, ಎಂತ ಅಂದ್ರೆ ಅದು ಎಲ್ಲರನ್ನೂ ಸೆಳೀತದ, ಏನು ಮಾಡೋಕ್ಕಾಗಲ್ಲ. ಆ ಥರದ್ದೊಂದು ರಾಗಗಳನ್ನ ತಗೊಂಡು ಆ ಥರದ ಸಾಹಿತ್ಯವನ್ನು ಕೊಟ್ಟು ಕಂಪೋಸ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಕೇಳಿದಾಗ. ಸೊ ಈ ಥರದ ಗೀತೆಗಳನ್ನ ಹಾಡಬೇಕು ಅಂತಂದಾಗ ನಮಗೂ ಖುಷಿ, ಆ್ಯಸ್ ಅ ಸಿಂಗರ್ ನಮ್ಗೆ ಖುಷಿ ಆಗುತ್ತೆ. ಸೊ ಅದನ್ನು ನಾವು ಜನಕ್ಕೆ ಕೇಳಿಸಿದಾಗ ಇನ್ನೂ ಖುಷಿ ಆಗುತ್ತೆ ಅವ್ರಗಳಿಗೆ. ಸೊ ಆ ಒಂದು ನಿಟ್ಟಲ್ಲೇ ಎಲ್ಲ ಮೇಕಿಂಗ್ ಮಾಡ್ತಾ ಇರ್ತೀವಿ. ಸೊ ಆ ಥರದ ಗೀತೆಗಳನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು, ನಮ್ಮ ಕನ್ನಡದ ಜನತೆಗೆ ನಾವು ಕೊಡ್ತಾ ಇದ್ದೀವಿ.